स्वागत है आपका बी न्यूज नेशन में। मैं हूं आबिद हुसैन शेख। बीजापुर में 2 अप्रैल को बीजेपी का नाम पत्र मुहूर्त तय। सिद्धरामैया के एसीबी बयान पर बीजेपी अभ्यर्थी रमेश जिगजंगी का पलटवार। कौन गुनहगार है, इसको सजा मिलनी चाहिए, कहा रमेश जिगजंगी ने। 2 अप्रैल को सिद्धेश्वर मंदिर से नाम पत्र का मुहूर्त तय होने की बात कही बीजापुर से बीजेपी लोकसभा उम्मीदवार रमेश जिगजंगी ने। ನಾಮಪತ್ರ ಸಲ್ಲಿಕೆ ದಿನಾಂಕವನ್ನು ಈಗಾಗಲೇ ನನ್ನ ಪಕ್ಷದ ಎಲ್ಲ ಹಿರಿಯರು ದುರುಂಡರು ಕೂಡಿಕೊಂಡು 2ನೇ ತಾರೀಕಿಗೆ ಸಿದ್ದೇಶ್ವರ ಗುಡಿಯಿಂದ ಡೆಪ್ಟಿ ಕಮಿಷನರ್ ಆಫೀಸ್ ತನಕ ಒಂದು ಪ್ರೊಸೆಷನ್ ಹೋಗಿ ನಾಮನಿರ್ದೇಶನ ಮಾಡೋದು ಅಂತೇಳಿ ಈಗಾಗಲೇ ನನ್ನ ಪಕ್ಷದ ಎಲ್ಲ ಹಿರಿಯರು ತೀರ್ಮಾನ ಮಾಡಿದ್ದಾರೆ. 2ನೇ ತಾರೀಕು ಅಲ್ಲಿ ನೋಡಬೇಕು, ಅದು ಮುರಳೀದವರು ಬರ್ತಾರ ಅಂತ ಹೇಳಿದ್ರು, ಅದು ಏನಾಗ್ತದೆ ಬೇರೆ ಯಾರು ಬರ್ತಾರೆ, ಯಾರು ಬಂದಿಲ್ಲ ಅಂದ್ರೆ ಐತಲ್ಲ ನಮ್ಮ ಮ್ಯಾಳ. ನೀವೇ ಕೇಂದ್ರ ಸಚಿವರು ನೋಡ್ರಿ, ನಾವೊಬ್ಬ ಅಭ್ಯರ್ಥಿ, ನಾನು ಯಾವತ್ತೂ ಕೂಡ ನೋಡ್ರಿ ಇಡೀ ಜೀವಮಾನ ನೀವು ನೋಡಿದ್ದೀರಿ ಎಲ್ಲ ಪತ್ರಿಕಾ ಬಂಧುಗಳು, ನಾನು ಮಂತ್ರಿಯಾಗಿ ಯಾವತ್ತೂ ನಾನು ಕೇಸ್ ಮಾಡಿಲ್ಲ. ನಾನು ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ಕೂಡ ಹಾಗೆ ಅದನ್ನು. ಈಗ ಒಬ್ಬ ಲೋಕಸಭಾ ಅಭ್ಯರ್ಥಿಯಾಗಿ ನಾನು ಮಂತ್ರಿ ಅಲ್ಲ, ಲೋಕಸಭಾ ಅಭ್ಯರ್ಥಿಯಾಗಿ ಸಿಎಂ ಸಿದ್ದರಾಮಯ್ಯ ರೋಡಿ ಬಂದು ಪ್ರತಿಭಟನೆ ಮಾಡ್ತಾರೆ ಐಟಿ ದಾಳಿ ಆದ್ಮೇಲೆ. ನೋಡ್ರಿ, ಐಟಿ ದಾಳಿ ಬಗ್ಗೆ ಇದೆಲ್ಲ ಹೇಳಿದ್ದಾರೆ. ನಾ ಏನು ಹೇಳೋದಿಲ್ಲ, ನೀನು ಹೇಳ್ಬಿಟ್ಟಿನಿ ಮತ್ತೆ ಸಿದ್ದರಾಮಯ್ಯನವರು ಎಸಿಪಿ ದುರುಪಯೋಗ ಮಾಡ್ಕೊತಾರ ಮಹಾ ಅಪರಾಧ ಅಲ್ರಿ. ಚುನಾವಣೆ ನಡೆದ ಒಬ್ಬ ಎಕ್ಸ್ ಮಿನಿಸ್ಟರು ಈ ರೀತಿ ಎಸಿಪಿ ಬಗ್ಗೆ ಹೇಳೋದಾದ್ರೆ ನಾಚಿಕೆ ಆಗಬೇಕು ಅವ್ರಿಗೆಲ್ಲ. ಸರಿ ಅಲ್ಲ ರೀ ಅದು. ಚುನಾವಣೆ ಇದು ನಾವೇನಾರ ಮಾಡಿದ್ರೆ ಸುಮ್ಮನೆ ಇರ್ತಾರ? ನಾವು ನೋಡಿ ಪಕ್ಷದ ಕಚೇರಿ ಒಳಗೆ ನಾವು ಒಂದು ಮೀಟಿಂಗ್ ಮಾಡಿದ್ರೆ ಅದನ್ನು ಫೋಟೋ ತಗೊಂಡು ಹೋಗಿ ಅದು ಇದು ಅಂತ ಹೊತ್ತು ಎಸಿಬಿ ನಾವು ದುರುಪಯೋಗ ಮಾಡ್ಕೊತೇವೆ ಅಂದರೆ ಇದು ನೀತಿ ಸಂಹಿತೆ ಅಲ್ಲ. ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಚುನಾವಣಾ ಆಯೋಗ ದೂರು ಕೊಡ್ತೀರಾ? ಹೌದು, ಕೊಡ್ತೇವೆ. ನಮ್ಮ ಪಕ್ಷದ ಹಿರಿಯರು ಕೊಡ್ತಾರೆ, ನಾವು ಇಲ್ಲೆಲ್ಲ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಕೊಡ್ತಾರೆ. ಪ್ರತಿಭಟನೆ ಮಾಡ್ತಾರಲ್ಲ ಮುಖ್ಯಮಂತ್ರಿಗಳು, ಅದು ಸರಿ ಅಲ್ಲ ರೀ. ನೋಡಿ, ಈಗ ನಾವು ನೀವು ನಾನು ಮರ್ಡ್ರ್ ಮಾಡಿರ್ತೀನಪ್ಪ, ಮರ್ಡ್ರ್ ಆದವ್ರಿಗೆ ಶಿಕ್ಷೆ ಆಗಬೇಕೋ ಇಲ್ಲೋ, ಅದು ಹೋಗಿ ಇಲ್ಲಿ ಮಗ್ಗಲ್ಲಿ ಇತ್ತವ್ರಿಗೆಲ್ಲ ಶಿಕ್ಷೆ ಕೊಡಿಸೋದೈತಲ್ಲ. ಯಾರು ತಪ್ಪು ಮಾಡ್ಯಾರ ಅವ್ರು ಅನುಭವಿಸ್ಬೇಕಪ್ಪ. ಏನು ಸಮಾಜದಲ್ಲಿ ಮರ್ಯಾದೆ ಕಳ್ಕೊಂಡ್ರೆ ಮತ್ತೆ ತಿನ್ಬೇಕಾಗ್ತದೆ, ಇದನ್ನೆಲ್ಲ ಮಾಡ್ಬೇಕಾಗ್ತದೆ. ಸರ್, ಈಗ ತೇಜಸ್ವಿನಿ ಅನಂತಕುಮಾರ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಕ್ಷಕ್ಕಾಗಿ ದುಡಿದೀವಿ, ಸತ್ಯ ಪಕ್ಷಕ್ಕಾಗಿ ಅವರು ದುಡಿದಿಲ್ಲ ಅಂದ್ರೆ ಅವರ ಯಜಮಾನರು ಬಹಳ ಪಕ್ಷಕ್ಕಾಗಿ ಪಕ್ಷ ಬೆಳವಣಿಗೆ ಸಲುವಾಗಿ ದುಡಿದಿದ್ರು. ಆದರೆ ನಮಗೂ ಕೂಡ ಅಮ್ಮನ ಬಗ್ಗೆ ಅನುಕಂಪ ಇದೆ. ಆದರೆ ಪಕ್ಷದ ನಿರ್ಣಯ ಮುಂದೆ ನಾವೇನೂ ಅಲ್ಲ. ಪಕ್ಷದ ನಿರ್ಣಯ ಅದು ನಿರ್ಣಯ, ಯಾರೂ ಅದಕ್ಕೆ ಪ್ರಶ್ನೆ ಮಾಡತಕ್ಕಂಥ ಇದು ಇಲ್ಲ, ಅವಶ್ಯಕತೆ ಇಲ್ಲ. ಆಮೇಲೆ ಈಗ ಮಂಡ್ಯಕ್ಕೆ ಯಾರ ಸಿನಿಮಾ ಹೀರೋಗಳು ಬಂದು ಪ್ರಚಾರ ಮಾಡ್ಯಾರ ನಿಮ್ಯಾಗ ದಾಳಿ ಮಾಡಿಸ್ತೀವಿ, ಆಮೇಲೆ ಬ್ಯಾನ್ ಮಾಡಿಸ್ತೀವಿ ಅಂತೇಳಿ CM ಕುಮಾರಸ್ವಾಮಿ ಅವರೆಲ್ಲ ಹೇಳಿಕೆ ಕೊಡ್ತಾ ಇದ್ದಾರೆ. ಅದೆಲ್ಲ ಸರಿ ಅಲ್ಲ ರೀ. ಸರಿ ಅಧಿಕಾರ ಇವ್ರಿಗೆ ಅದಾನ, ಬೇರೆಯವ್ರಿಗೆ ಒಂದಿನ ಅಧಿಕಾರ ಸಿಗ್ತದೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಸರಿ ಅಲ್ಲ ಅದು. ಬಿಜಾಪುರದಲ್ಲೂ ಕೂಡ ಯಲ್ಲಾಳಿ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಅಂತೇಳಿ ಜನ ಹೇಳ್ತಿದ್ದಾರೆ. ನೀವು ಕೂಡ ಹೇಳಿದ್ರಿ. ನೋಡಿ, ನಾನಂತೂ ಭಾಳ ದೂರದೇನಪ್ಪ, ನಿಮ್ಮೆಲ್ಲರಿಗೂ ಗೊತ್ತದ. ಕುಟುಂಬ ರಾಜಕಾರಣ ಬಿಟ್ಟು ಭಾಳ ದೂರದೀನಿ. ಬಿಟ್ಟು ಜನರಿಗೆ ಬಿಡೋದು ಇದನ್ನು. ಜನರು ಅವ್ರ ಅಭಿಪ್ರಾಯ ನಿರ್ಣಯ ಏನು ಮಾಡ್ತಾರೋ ಜನ ಮಾಡ್ತಾರೋ, ಅದು ನಾವು ಹೇಳೋದು ಅಲ್ಲ. ಆದರೆ ಒಟ್ಟಾರೆ ಅದು ಆಗಬಾರ್ದು. और खबरों के लिए देखते रहिए बी न्यूज नेशन। ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್, ಬೈ 3 ಗೆಟ್ 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿ ಇರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಬೈ 3 ಗೆಟ್ 3. ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್, ಫ್ಲಾಟ್ ಸೇಲ್ 299, 399, 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 1 ಗೆಟ್ 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್, ನಿಯರ್ ಸಿದ್ದೇಶ್ವರ ಟೆಂಪಲ್, ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್, ಗುರುಕುಲ್ ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 7030170909.
बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।